ಕಾಕಾ ಜೋಡಿ ಇತ್ತು ಹಾಡು. ಏ ಕಾಕಾ ಜೋಡಿ ತಾಡ್ತಾಳಂತ ಬನ್ರಿ. ಡಿಸ್ಟ್ರಿಕ್ಟ್ ಲೆವೆಲ್ ಪ್ಲೇಯರ್ ಜೊತೆ. ಕಾಕಾ ಸ್ಕೂಲ್ ಲೆವೆಲ್ಲು ಡಿಸ್ಟ್ರಿಕ್ಟ್ ಲೆವೆಲ್ ಎಲ್ಲ ಆಡಿ ವಿನ್ ಆಗವ್ರಂತೆ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಇವತ್ತು ಮಧ್ಯಾಹ್ನ ಆಗಿದೆ ಸ್ನೇಹಿತರೆ, ಊಟ ಎಲ್ಲ ಮಾಡಿದ್ದೀವಿ. ಊಟ ಮುಗಿಸಿ ಈಗ ಆಟಾಡ್ತಾ ಇದ್ದೀವಿ. ಫಸ್ಟ್ ಟೈಮ್ ಇವತ್ತು ನನ್ನ ಮತ್ತು ರೋಷನ್ ಅವರು ಅಂದರೆ ನನ್ನ ಮೈದುನನ್ನ ಒಂದು ಮ್ಯಾಚನ್ನು ನೋಡ್ತೀರಾ. ನಾನು ಫಸ್ಟ್ ಟೈಮ್ ಇದು ಆಡ್ತಾ ಇರೋದು. ಅವರು ಡಿಸ್ಟ್ರಿಕ್ಟ್ ಲೆವೆಲ್ ಪ್ಲೇಯರ್ ಅಂತೆ, ನನಗೆ ಗೊತ್ತೇ ಇರಲಿಲ್ಲ. ಸೊ ನೋಡೋಣ ಬನ್ನಿ ಇವತ್ತು ಹೇಗೆ ಆಡ್ತಾರೆ ಅಂತ ಹೇಳಿ. ನಾನು ಯಾವುದೋ ಟ್ರೈನಿಂಗ್ ತಗೊಂಡಿಲ್ಲ, ಅವ್ರು ಅಟ್ಲೀಸ್ಟ್ ಡಿಸ್ಟ್ರಿಕ್ಟ್ ಲೆವೆಲ್ ಪ್ಲೇಯರು. ಲೆಟ್ಸ್ ಸಿ, ಎಂಜಾಯ್ ಮಾಡಿ. ರೀಸರ್ವ್ ಈ ಕಡೆ ಬಾ. 2 each 5 points ಬರಬೇಕು. ಓಕೆ. ಯಾ 3 2 ಐಸ್ 3 this correct is ಹಳ್ಳು ಬಾಯ್ ಅಪ್ಪು. ಬಾಯ್. me be ever ನಕೋಪಟ ಈಗ ಸ್ನೇಹಿತರೆ ನಾವು ಮೈಸೂರಿಗೆ ಹೋಗ್ತಾ ಇದ್ದೀವಿ. ಅಪ್ಪ ಎಲ್ಲಿಗೆ ಹೋಗ್ತೀರಾ? ಸಾನುಗೆ ಗೌರಿ ಹಬ್ಬಕ್ಕೆ ಕಲೆಕ್ಷನ್ ಜಾಸ್ತಿ ಆಗಿದೆ. ಅದಕ್ಕೆ ಲೆಕ್ಕ ಹಾಕ್ತಾ ಇದ್ದಾಳೆ. ಅಮ್ಮ ನಿಂದೆಷ್ಟು ನಂದೆಷ್ಟು ನೋಡು, ನಂದೇ ಹೈಯೆಸ್ಟು ಅನ್ಕೊಂಡು. ಆಮೇಲೆ ಬರೀ 300 ಸಿಕ್ಕಿದ್ದು. ಗೌರಿ ಹಬ್ಬದ ಅಂತಲ್ಲ, ಗೌರಿ ಪ್ಲಸ್ ಇದು ರಾಖಿ ಕಟ್ಟಿದ್ದಕ್ಕೆ ಕಲೆಕ್ಷನ್ ಜೋರು. ಏನ್ ಮಾಡ್ತೀಯ ಸಾನು ಅದ್ರಲ್ಲಿ? ಏನ್ ಹೇಳು ನೋಡೋಣ ಹೇಳು. ಡಾಡ ಕೊಡ್ತಾಳೆ. ಸನ್ ರೂಫ್ ಗಾಡಿ ತಗೊಳ್ಬಾರ್ದಾ? ಸಾನು ಕೊಡು, ಬೇಗ ತಗೊಳುತ್ತೆ, ಇಲ್ಲ ಅಂದ್ರೆ ತಗೊಳಲ್ಲ. ಮೊನ್ನೆ ಸ್ಕೂಲಿಂದ ಬರ್ಬೇಕಾರೆ ಏನಾಯ್ತು ಗೊತ್ತಾ? ಅದೇನು ಜ್ಞಾಪಕ ಬಂತೋ ಗೊತ್ತಿಲ್ಲ, ಇಲ್ಲ ಯಾರ್ದಕ್ಕೋ ನೋಡಿದ್ಲು ಅನ್ಸುತ್ತೆ. ಡಾಡ ಯಾವಾಗ ತಗೊಳ್ಳೋದು ನೀವು ಕಾರು ಅಂತಂದ್ಲು. ಯಾಕೆ ಸೋನಾ ಅಂತಂದೆ. ತಗೊಳ್ಳಿ ಡಾಡ ಅಂತಂದ್ಲು. ಆಯಿತು ತಗೋತೀನಿ, ನೀನು ವಾಮಿಟ್ ಬರುತ್ತೆ, ಎಷ್ಟು ದೂರ ಅಂತ ಕೇಳಬಾರ್ದು ಕಾರಲ್ಲಿ ಕೂತಾಗ, ಆ ಥರ ಇದ್ರೆ ತಗೋತೀನಿ ಅಂತಂದೆ. ಯೋಚನೆ ಮಾಡಿದ್ಲು ಸ್ವಲ್ಪ ಯೋಚನೆ ಮಾಡಿಬಿಟ್ಟು ಓಕೆ ಬಿಡಿ ಅಂತಂದು. ಆಮೇಲೆ ನಾನು ಹೇಳಿದ್ದೀನಲ್ಲ ಸನ್ ರೂಫೇ ಅಂತ, ಪಾಪ ಸನ್ ರೂಫ್ ಗಾಡಿಗೆ ಬೇರೆ ಗಾಡಿಗಿಂತ ಜಾಸ್ತಿ ಕಣೋ ಅಂತಂದೆ. ಹೌದಾ, ಸರಿ ನಿಮ್ಗೆ ಯಾವಾಗ ಆಗುತ್ತಾ ಅವಾಗ ತಗೊಳ್ಳಿ ಅಂತಂದು. ಮೊನ್ನೆ ಮಧ್ಯಾಹ್ನ ಊಟ ಮಾಡ್ಕೊಂಡು ಹೊರಟಿರೋದು ನಾವು. ಮಧ್ಯಾಹ್ನ ಮಾಡಲಿಲ್ಲ, ಸಂಜೆ ಇಲ್ಲಿ ಇನ್ನೇನು ರೀಚ್ ಆಗಬೇಕು 10-15 ಮಿನಿಟ್ಸು, ಆವಾಗ ವಾಮಿಟ್ ಮಾಡ್ಕೊಂಡ್ಳು. ಒಟ್ಟಿನಲ್ಲಿ ಅವಳು ಕಾರಲ್ಲಿ ಕೂತ್ಕೊಂಡಾಗ ಒಂದ್ಸರಿ ಮಾಡಲೇಬೇಕು. ಏನು ಹಾಸಿ ಥರ ಇದೆ ಅಲ್ವಾ, ಹಸಿರು ಚಾಪೆ. ಈಗ ಗೊತ್ತಾಯ್ತಾ ಯಾಕೆ ಹೇಳೋದು ಕ್ಯಾಮ್ರಾಕ್ಕೆ ಬರ್ತದೆ. ಈ ಸತಿ ಎಲ್ಲರೂ ಭತ್ತ ಹಾಕ್ಬಿಟ್ಟಿದ್ದಾರೆ, ಚಿಕ್ಕ ಹೊಲಗಳಲ್ಲೆಲ್ಲ ಭತ್ತ ಹಾಕ್ಬಿಟ್ಟಿದ್ದಾರೆ. ಅಷ್ಟು ಮಳೆ ಬಿದ್ದೆ, ಅಷ್ಟು ನೀರು. ನಮ್ಮ ಹೊಲದ ಹತ್ರ ಎಲ್ಲ ಕೆರೆ ಕೂಡಿ ಹೊಡೆದು ಫುಲ್ ಹೊಲ ಎಲ್ಲ ನೀರಾಗ್ಬಿಟ್ಟಿದೆ. ಅಷ್ಟು ಮಳೆ ಬಂದು ಅಧ್ವಾನ ಮಾಡಾಕ್ತಿದೆ. ನಾವಿಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡಿದ್ವಿ ಅಲ್ವಾ? ಹೌದೌದು, ಹೋದ ವರ್ಷ ಜಾಗ. ಇವತ್ತು ಬಿಸಿಲಿಲ್ಲ. ದೀಪಾವಳಿ ಬಂದ ಏನೋ ಅಲ್ವಾ? ಅದು ಲಕ್ಷ್ಮಣ ತೀರ್ಥ ನದಿ. ಹೇಳು ಸೋನಾ, ಯಾರು ಕೊಡ್ಲಿ ಮುಂದೆ ಹೇಳು. ಮತ್ತೆ ಅಷ್ಟೊಂದು ಬೇಡ ಅಂದಲ್ಲ. ಸರಿ, ಅಷ್ಟೊಂದು ಕೊಡಲ್ಲ. ಏನು ಡ್ರೀಮ್ ನೋಡಿದೆ?
ಹೇಳೋ ಚಿನ್ನಿ, ಏನಂದಿದ್ದು? ಹೇಳು. ನಂಗೆ ನೀನು ಹೇಳಿದ್ದೇನೋ ಅರ್ಥ ಆಗಲಿಲ್ಲ. ಯಾರಿಗೆ ಏನು ಕೊಡಬಾರ್ದು ಅಷ್ಟೊಂದು? ನೀರಾ ಅಷ್ಟೊಂದು ಕೊಡಬಾರ್ದಾ? ನಿನಗೂ ಇಟ್ಟಿರ್ಲಾ? ನೋಡು, ಫುಲ್ ಬಾಟ್ಲ್ ಇರಬೇಕು. ನಿದ್ದೆ ಅಲ್ಲ, ಒಳ್ಳೆ ಹುಡುಗಿ ನಿದ್ದೆ ಎದ್ಬಿಟ್ಟವಳು ಮದ್ಯ ಎದ್ಬಿಟ್ಟು. ಮಾಮ ಯಾರ ಕೊಟ್ಟೆ ಅಷ್ಟೊಂದು ಕೊಡ್ಬೇಡ, ಕಡಿಮೆ ಕೊಡು ಅಂತ ಕಿರ್ಚಾಡ್ತಾವಳೆ. ಮಾತಾಡ್ಸಿದ್ರು ಮಾತಾಡ್ತಿಲ್ಲ ನೋಡು, ಈಗ ನಿದ್ದೆ ಮಾಡ್ತಾವಳೆ. ಇನ್ನ ಎದ್ಬಿಟ್ಟವಳೆ. ಹಿಂಗೇನೆ ರಾತ್ರಿ ಹೊತ್ತು ಎದ್ದು ಎದ್ದು ವಟ ವಟ ಅಂತಿರ್ತಾಳೆ. ನಂಗೆ ನಿದ್ದೆ ಕೊಡಲ್ಲ. ಮಲ್ಕೊಬಿಟ್ಲಲ್ರಿ ಇನ್ನ ಇದು ಕೋಳಿ ನಿದ್ರೆ ಇರುತ್ತೆ. ಮೈಸೂರು ಎಂಟರ್ ಆದ್ವಿ. ಇದು ಎಲ್ಲಿದ್ದೀವಿ ನಾವು? ಯೂನಿವರ್ಸಿಟಿ ರೋಡ್, ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಮೈದಾನ. ಇಲ್ಲಿ ಸಹಾರಾ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಯಾವಾಗಲೂ ಇರುತ್ತಪ್ಪ. ಹಾಂ, ಸಹಾರಾನೇ. ಹ್ಯಾಂಡಿಕ್ರಾಫ್ಟ್ ಆ್ಯಂಡ್ ಹ್ಯಾಂಡ್ಲೂಮ್ ಅಸೋಸಿಯೇಷನ್ ಯಾವಾಗಲೂ ಇರುತ್ತೆ. ಜನ ಯಾವಾಗಲೂ ಇರ್ತಾರೆ ನೋಡಿ. ವಿಶ್ವವಿದ್ಯಾನಿಲಯ, ಮೈಸೂರಿನ ವಿಶ್ವವಿದ್ಯಾನಿಲಯ. ರಾತ್ರಿ ಹೆಂಗ್ ಕಾಣುತ್ತೆ ನೋಡಿ. ಕಾರ್ಯಸೌಧ ಅಷ್ಟೇ ಇದು, ಅಂದರೆ ಕೆಲಸ ಅದ್ರ ರಿಲೇಟೆಡ್. ಇದು ಫೇಮಸ್ ಡೈರಿ ಸ್ಟಾಪಲ್ಲಿರೋ ಅಂಥ ನಂದಿನಿ ಮಿಲ್ಕ್ ಡೈರಿ. ಇಲ್ಲೇ ಹಾಲು ಉತ್ಪನ್ನ ಆಗೋದು. ಇಲ್ಲಿಗೆ ನಾನು ಫಸ್ಟ್ ಟೈಮ್ ಅನಿಸುತ್ತೆ ಹಾಲು ತೊಗೊಳೋದಕ್ಕೆ ಬರ್ತಾ ಇರೋದು. ಯಾಕೆ ಅಂದರೆ ರಾಜೇಶ್ ಇಲ್ಲಿ ಪಾಸ್ ಆಗಬೇಕಾದ್ರೆ ಎಲ್ಲನೂ ಕೇಳ್ತಾನೆ ಇರ್ತಾರೆ, ಏನಾದರೂ ತಗೊಳ್ಳೋ ಅಂತ. ನಮ್ಮ ಅಮ್ಮಂಗೆ ಫೋನ್ ಮಾಡಿದ್ರೆ ತಂದಿದ್ದೀನಿ ಬಾರೆ, ಅಲ್ಲಿಗೇನು ತಗೊಳ್ತೀಯಾ ಅಂತಾರೆ. ಅದಕ್ಕೆ ಇವತ್ತು ಇದ್ರೆ ಇರಲಿ ಬಾ ತಗೊಳ್ಳೋಣ ಅಂದ್ಕೊಂಡು ಕರ್ಕೊಂಡು ಬಂದಿದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡಿ. ಯಾವಾಗಲೂ ಮಿಣ ಅಂತ ಇರುತ್ತೆ, ಲೈಟಿಂಗ್ಸ್ ಎಲ್ಲ ಹಾಕಿ. ಹಸು ಕರಿಯೋದು, ಅದ್ರ ಕರು ಎಷ್ಟು ಚೆನ್ನಾಗಿದೆ ಅಲ್ವಾ. ಮೇಂಟೆನೆನ್ಸ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ರಾಜೇಶ್. ಇದೆ ಯಾವಾಗಲೂ ಅಟ್ರಾಕ್ಟ್ ಮಾಡೋದು, ಬಾರೋ ತಗೊಳ್ಳೋಣ ಅಂತ. ಹಾಲು ಸಾಕು ಅಂದಿದ್ದಕ್ಕೆ ಇಲ್ಲ ಮೊಸರು ತೊಗೋತೀನಿ ಅಂದರು. ಮೊಸರು ಬೇಡ ರೀ ಮನೇಲಿದೆ ಅಂದಿದ್ದಕ್ಕೆ ಸರಿ. ಮೆಟ್ರೋ ಹೋದಾಗ ನಂದೇನು ತುಂಬ ಸಿಕ್ಕಿರಲಿಲ್ಲ, ತಗೊಬಿಡ್ಲ? ನೀವು ಏನಾದರೂ ತಗೊಳ್ಳೇಬೇಕಾ? ಓ, ನಿಮ್ಮ ಅಪ್ಪನಿಗೆ ಒಂದು ಇದು ತೊಗೊಂಡು ಬರೋಕ್ಕಾಗೋದಿಲ್ಲ. ಅದು ತಗೋ ನೋಡಿದೆಲ್ಲ ತಗೋ. ಇದು ಮೇನ್ ಸ್ಟೋರ್, ಆದರೆ ಇಲ್ಲಿ ಡಿಸ್ಕೌಂಟ್ ಅಂತ ಏನೂ ಇರೋದಿಲ್ಲ. MRP ಎಷ್ಟಿರುತ್ತೋ ಅಷ್ಟೇ. ಅಂದರೆ ಈಗ ಹಾಲ್ ಮೇಲೆ 22 ಇದ್ದರೆ 22ನೇ. ತುಪ್ಪ ತೊಗೊಂಡ್ವಿ, 270 ರುಪೀಸ್ ಇತ್ತು. ಅದ್ರ ಮೇಲೆ ಏನೂ ಡಿಸ್ಕೌಂಟ್ ಇಲ್ಲ. ಪೇಡ ತೊಗೊಂಡ್ವಿ. ಬಟ್ ನಾವು ಮೆಟ್ರೋಲ್ ತೊಗೊಂಡ್ರೆ, ಡಿಮಾರ್ಟಲ್ಲಿ ತೊಗೊಂಡ್ರೆ ಅಥವಾ ರಿಲಯನ್ಸಲ್ಲಿ ಹಾಲು ತೊಗೊಂಡ್ರೆ ಕೂಡ ಅಲ್ಲಿ 50 ಪೈಸಾ ಟು 1 ರೂಪೀಸ್ ಡಿಸ್ಕೌಂಟ್ ಕೊಡ್ತಾರೆ. ನಾವು ಹಾಗೆ ಅಂದ್ಕೊಂಡ್ವಿ ಇಲ್ಲಿ ಇದು ಮೇನ್ ಅಲ್ವಾ ಕೊಡ್ತಾರೆ ಅಂಥೇಳಿ. ಬಟ್ ಇಲ್ಲಿ ಆ ಥರ ಏನೂ ಡಿಸ್ಕೌಂಟ್ ಇಲ್ವಂತೆ. ಇಟ್ಸ್ MRP ಪ್ರೈಸ್. ಸಂಜೆ ಮಲ್ಲಿಗೆ ಮೇಲ್ಗಡೆ ಇರೋದನ್ನೆಲ್ಲ ನಮ್ಮ ಅಮ್ಮ ಕೀಳಕ್ಕಾಗಲ್ಲ ಅಂತ ಬಿಟ್ಬಿಟ್ಟಿದ್ದಾರೆ. ಇಲ್ಲಿದೆಲ್ಲ ಕಿತ್ಕೊಂಡಿರ್ತಾರೆ. ಇದು ಸಂಜೆ ಹೊತ್ತು ಅರಳುತ್ತೆ ಆ್ಯಂಡ್ ಸೂಪರ್ ಸುವಾಸನೆ ಇರುತ್ತೆ. ಹೀಗೆ ಬರ್ತಾ ಇದೆ. ಅತ್ತೆ ಮನೆಯಿಂದ ಕೂಡ ಸ್ವಲ್ಪ ಸಾಮಾನು ತಂದಿದೆ. ಅಮ್ಮನಿಗೆ ತರಕಾರಿಗಳು ಅಲ್ಲಿ ಕೊಡು, ನೀನು ಸ್ವಲ್ಪ ಇಟ್ಕೋ, ಅಮ್ಮಂಗೆ ಸ್ವಲ್ಪ ಕೊಡು ಅಂತ ಹೇಳಿದರು. ನೆಕ್ಸ್ಟ್ ಚೀಲ. ಈ ಚೀಲ ಇಳಿಸ್ತಾ ಇರ್ಬೇಕಾದ್ರೆ ಅಮ್ಮ ಹೇಳ್ತಾ ಇದ್ರು, ಯಾಕೆ ಇಳಿಸ್ದೆ, ಹಾಗೆ ತೊಗೊಂಡೋಗೋದಲ್ವಾ, ಇಳಿಸೋದು ಇನ್ನು ಹಾಕ್ಕೊಳ್ಳೋದು ಯಾಕೆ ಮಾಡ್ತೀಯಾ ಅಂತ. ಅಮ್ಮ ನೀನು ಹೇಳಿದ್ದೆಲ್ಲ ಸಾಮಾನು ಇಷ್ಟ ಆಗಿದೆ ಅಮ್ಮ ಅಂದರೆ, ಸುಮ್ಮನಿರು, ಏನು ಸುಮ್ಮನೆ ಹೇಳಬೇಡ ನನಗೆ ಅಂತಿದ್ರು. ಸೊ ಅದನ್ನು ತೆಗೆದು ತೋರಿಸ್ತೀನಿ ನಿಮಗೆ. ಅದರಲ್ಲಿ ಏನಿದೆ, ನಂದೇನಾ ಅಥವಾ ಅಮ್ಮಂದ ಅಂತ. ಕತ್ಲೆಯಲ್ಲಿ ಸರಿಯಾಗಿ ನೋಡಿ ತಗೊಳಮ್ಮ. ಟಮಾಟೆ ಹಣ್ಣು 40-50 ರೂಪಾಯಿ ಕೆಜಿ. ಹೌದಾ? ಅಲ್ಲಿ ಆಂಟಿ ಮನೆ ಹತ್ರ ರಾತ್ರಿ ಹೊತ್ತು ತರಕಾರಿ ಹೊತ್ತು ಬರ್ತಾರಾ. ನಮ್ಮ ಅಮ್ಮನಿಗೆ ರಾತ್ರಿ ಅಂದ್ರೇನು ಅಷ್ಟೊಂದು ಕ್ಲಿಯರ್ ಆಗಿ ಕಾಣೋದಿಲ್ಲ. ಅದಕ್ಕೆ
ನೋಡಿ ತಗೊಳಮ್ಮ ಅಂದೆ, ನಾನು ತಗೋತೀನಿ. ಕೊಡಿ ಕೊಡಿ. ಚೆನ್ನಾಗಿಲ್ವಮ್ಮ? ಸಣ್ಣನೋ ಪಳ್ಳನೋ ಇನ್ನು ದಪ್ಪ ಇದ್ರೆ ಇನ್ನೂ ಜಾಸ್ತಿ. ನಾನು ನೋಡಿದ್ರಾ ಬೇಕಾ? ಇಟ್ಕೊಳ್ಳೆ ಕೈಯಲ್ಲಿ. ಅದ್ಯಾತಕ್ಕೆ? ಕೈಯಲ್ಲಿ ನಾನು ಏನೇನು ಇಟ್ಟಿದ್ದೀನೋ ಸಾನುಗೆ ಎಲ್ಲನೂ ಬೇಕು. ತಗೋ. ಮತ್ತೆ ನೀನೇನೋ ಯೂಸ್ ನಿನ್ನ ಬಟ್ಲುಗೆ ನಿಮ್ಮ ಅಮ್ಮಂದು ಅಂತ ಅವಳಿಗೆ ಕೊಟ್ಟು. ಅದೇಂಗೆ ಅದು ನಂದು ಬಟ್ಲು. ನೀವು ಅದರಲ್ಲೇ ತಿಂತಿರ್ಲಿಲ್ವಾ ಮೊದಲು? ಬೇರೆ ಆಪ್ಷನ್ ಇರಲಿಲ್ಲ ಅದಕ್ಕೆ. ಚೈತ್ರ ಅರ್ಧ ಸ್ಪೂನ್ ಅದೇ ಒಳಗೆ ಅಮ್ಮ ಏನದು? ಚಾಸ್ಪಲ ಟೀ ಮಾಡೋದಕ್ಕ ನೀರು ಜಾಸ್ತಿ ಆಯ್ತು. ಹಾಕು. ಆಮೇಲೆ ಇನ್ನೊಂದ್ಸಲಿ ಕುಡಿತಾರೆ. ಹೌದು ಮಾಡಿ. ಅಳಿಯನ್ಗೆ 2 ಟೈಮ್ ಒಟ್ಟಿಗೆ ಮಾಡಿರ್ತಾರೆ. ಸಾಕಲ್ವಾ? ಹಾಕು ಇನ್ನು ಸ್ವಲ್ಪ. ಜಾಸ್ತಿ ಆಗ್ಬಿಟ್ರೆ ಕಹಿಗೆ. ಸ್ವಲ್ಪ ಅಂದ್ರೆ ಇನ್ನು ಸ್ವಲ್ಪ ಯಾಕೆ ತಗೊಂಡೆ? ಅಣ್ಣ ಅಮ್ಮಮ್ಮ ಸೂಪರ್. Thank you. ಸಾನು ಫೇವ್ರೆಟ್ ಜಾಮನ್. ಇವಾಗ ತಿನ್ನಲ್ಲ, ಅವ್ರಿಗೆ ಟೀ ಕೊಡು. ಊಟ ಆದ್ಮೇಲೆ ತಿಂತಾರೆ. ನನಗೆ ಜಾಮೂನೇ ಕೊಡು. ಸಾನುಗೂ ಹಾಲು ಬೇಡ? ಒಬ್ಬಟ್ಟು ಕೊಡ್ಲಾ? ತಗೊಳ್ಳಿ. ಹಬ್ಬಕ್ಕೆ ಒಬ್ಬಟ್ಟು. ಹಬ್ಬಕ್ಕೆ ಒಬ್ಬಟ್ಟು ಗೌರಿ ಮಾಡಿದ್ದ? ಗಣೇಶ ಹಬ್ಬಕ್ಕೆ ಸ್ವೀಟು ಖಾರ. ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ಅದು ಮೈಸೂರ್ದು, ಅದು ಒಂದು ಬೆಂಗಳೂರ್ದು. ಹೇಳ್ತಾ ಫುಲ್ ಮಾಡಿ ಜಾಮೂನ್ ಆಯ್ತು, ಒಬ್ಬಟ್ಟು, ಪರವಾಗಿಲ್ಲ. 8 ಗಂಟೆ ಊಟ ಮಾಡೋದು ಯಾವಾಗ? ಮಾಂಸ ಬೆಳ್ಕೊಬಿಡಿದೆ ಅನ್ಸುತ್ತೆ, ಈಗ ಜಾಸ್ತಿ ಬೆಂಡ. 9:30. ಲೇಟ್ ಲತ್ತೀವಿ. ನಾನು ತಿಂತಾ ಇದ್ದೀನಿ, ಇಲ್ಲ ಅಂತೇನಿಲ್ಲ. ಮೂಳೆ ಪ್ರಾಬ್ಲಮ್ ಇಲ್ಲ ಅವ್ರಿಗೆ, ಒಂಥರ ಇಲ್ಲ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಮೀಟಿಂಗ್ ಯು ನೆಕ್ಸ್ಟ್ ಡೇ. ಬೆಳಿಗ್ಗೆ ಎದ್ದ ತಕ್ಷಣವೇ ಏನೇನಿದೆ ತೆಗೆದು ನೋಡಮ್ಮ ಅಂತ ಹೇಳ್ಬಿಟ್ಟು ತೆಗೆಸ್ತಾ ಇದ್ದೀನಿ. ನಿನ್ನೆ ಊಟ ಮಾಡಿ ಮಲ್ಕೊಂಡ್ವಿ. ಸೊ ಇದರಲ್ಲಿ ನಾನು ಹೇಳಿದೆ ಅಮ್ಮನಿಗೆ, ಅಮ್ಮ ಇದೆಲ್ಲ ಬಿಲಾಂಗಿಂಗ್ಸು ನಿಂದೆ ಅಮ್ಮ, 1-2 ಬ್ಯಾಗ್ ಬದಲು ನಾನು 1 ಚೀಲದಲ್ಲಿ ಹಾಕೊಂಡು ಬಂದಿದ್ದೀನಿ ಅಂತ. ಅಂಥದ್ದು ಏನೇ ಇದೆ ಅಷ್ಟೊಂದು ನಾನು ಹೇಳೇ ಇಲ್ವಲ್ಲೇ ಅಂತ ಇದ್ರು. ಬಟ್ ಫೋನ್ ಮಾಡಿದಾಗೆಲ್ಲಾನು 1-2 ಸಾಮಾನುಗಳು ಅದು ತಗೋಬಾ ಇದು ತೊಗೊಂಡ್ಬಾ ಅಂತ ಹೇಳ್ತಾನೆ ಇರ್ತಾರೆ. ಸೊ ಇದೆಲ್ಲ ಇಲ್ಲಿ ಸಿಗೋದಿಲ್ವಾ ಅಂತ ನೀವು ಕೇಳ್ಬೋದು, ಸಿಗತ್ತೆ. ಬಟ್ ನಮ್ಮ ಮನೆ ಏರಿಯಾದಲ್ಲಿ ಸೂಪರ್ ಮಾರ್ಕೆಟ್ಸ್ ಯಾವುದು ಇಲ್ಲ. ಸಿಟಿಗೆ ಹೋಗಬೇಕಾಗತ್ತೆ. ಸಿಟಿಗೆ ಈ ಮಧ್ಯೆ ಅವರು ಟ್ರಾವೆಲ್ ಮಾಡೋದನ್ನು ಕಡಿಮೆ ಮಾಡಿಬಿಟ್ಟಿದ್ದಾರೆ. ಒಂದು ಸಿಕ್ಕಿದ್ರೆ ಒಂದು ಸಿಗೋದಿಲ್ವಂತೆ. ನಮ್ಮ ಮನೆ ಹತ್ರ ಹುಡ್ಕೊಂಡು ಹೋಗ್ಬೇಕು ಕಣೆ, ಅದ್ರ ಬದಲು ನಿನಗೆ ಹತ್ತಿರ ಇದೆ ಅಲ್ವಾ, ಮೆಟ್ರೋಗೆ ಹೋಗ್ತೀಯಾ, ಡಿಮಾರ್ಟ್ಗೆ ಹೋಗ್ತೀಯಾ, ಸೂಪರ್ ಮಾರ್ಕೆಟ್ಸ್ ಎಲ್ಲ ಹತ್ತಿರ ಇರುತ್ತೆ, ಅಲ್ಲಿಂದಾನೇ ತೊಗೊಂಡು ಬಂದುಬಿಡೆ ಅಂತ ಹೇಳ್ತಾ ಇದ್ರು. ನಾನು ಹೋದಾಗೆಲ್ಲಾನು ಅವ್ರು ಏನೇನು ಹೇಳ್ತಾರೋ ಎಲ್ಲನೂ ತೊಗೊಂಡು ಬಂದು ಇಟ್ಟು 3 ತಿಂಗಳದ ಒಟ್ಟಿಗೆ ಕಾರಲ್ಲಿ ಬರಬೇಕಾದ್ರೆ ಹಾಕ್ಕೊಂಡು ಬರ್ತೀನಿ. ಸೊ ಇಷ್ಟೇ ಇದರಲ್ಲಿ ಇರೋದು. ಆ್ಯಂಡ್ ಕೆಲವೊಂದು ನನ್ನ ಹಳೆಯ ಬಟ್ಟೆಗಳು, ನಂದು ಸಾನುದು. ಯಾಕಂದರೆ ಇಲ್ಲಿ ಯಾರಿಗೂ ಕೊಡೋದಕ್ಕಾಗೋದಿಲ್ವಲ್ಲ, ಅದಕ್ಕೆ ಮೈಸೂರಲ್ಲಿ ಅಮ್ಮನಿಗೆ ಯಾರಾದರೂ ಪರಿಚಯ ಇರೋರು ಕೇಳ್ತಾ ಇರ್ತಾರಂತ ಅವಾಗ. ಅದಕ್ಕೆ ಯಾರಾದರೂ ಕೇಳಿದ್ರೆ ಕೊಟ್ಬಿಡಮ್ಮ ಅಂಥೇಳಿ ಅದನ್ನು ಕೂಡ ತಂದು ಇಟ್ಟಿದ್ದೀನಿ. ಆ್ಯಂಡ್ ಕೆಲವೊಂದು ಟಾಯ್ಸ್ ಸಾನು ಯೂಸ್ ಮಾಡದೇ ಇರೋದು, ಅಲ್ಲಿಗೆ ಹೋದಾಗ ಅವಳಿಗೆ ಬೇಜಾರಾದಾಗ ಆಟಾಡಲಿ ಅಂತ ಹೇಳ್ಬಿಟ್ಟು ನಾನು ಹೋಗ್ಬಿಟ್ಟು ಅಲ್ಲಿ ಇಟ್ಟಿರ್ತೀನಿ. ಅದು ಕೊಡು. ಏನಿದು? ಅದಿಡು. ಇದು ನಿನ್ನ ಕಾಲು ತುಂಬಾ ಕ್ರ್ಯಾಕ್ ಆಗಿದೆ ಅಲ್ವಾ, ಅದನ್ನು ಇದು ಹಿಂಗೆ ಹಾಕೊಳ್ಳೋದು. ಹಿಂಗೆ ಹಾಕೊಳ್ಳೋದು. ಗೊತ್ತಾಯ್ತು ಬಿಡು. ಈಗ ಅಗಲ ಆಗುತ್ತೆ ಅಲ್ವಾ? ಇದು ಕಾಲು, ಇದು ಹಿಂದೆ. ನಿನಗೆ ಗಿಫ್ಟು. ಥ್ಯಾಂಕ್ ಯು. ಹೌದು, ನನಗೆ ಕಾಲು ತುಂಬಾ ಎಲ್ಲ ಹೊಡ್ಕೊಂಡ್ಬಿಟ್ಟಿದೆ ಈ ಕಡೆ ಎಲ್ಲ. ಒಳ್ಳೇದಾಯ್ತು ಇದು. ರಾತ್ರಿ ಹೊತ್ತು ಹಚ್ಕೊಳ್ಳೋದು, ಹಗ್ಲೊತ್ತಲ್ಲೂ ಹಚ್ಕೊಳ್ಳೋದಲ್ಲ, ಅದು ಹಾಕ್ಕೊಂಡು ಮಲ್ಗೋದಷ್ಟೇ. ಇದು ಸೀರೆ ಅಮ್ಮ ಹಬ್ಬಕ್ಕೆ ಅಂತ ತೊಗೊಂಡಿರೋದು. ಆ್ಯಕ್ಚುಲಿ ನಾನು ಆನ್ಲೈನಲ್ಲಿ ಚೆನ್ನಾಗಿದ್ರೆ ತೆಗಿಸ್ಕೊಡ್ತೀನಿ. ಬಟ್ ಈ ಮಧ್ಯೆ ಯಾಕೋ ನನಗೆ ಇಷ್ಟ ಆಗಲಿಲ್ಲ, ಎಲ್ಲನೂ ಒಂದೇ ಥರ ಇದೆ ಅನ್ನಿಸ್ತಾ ಇತ್ತು. ಹಾಗಾಗಿ ಅಮ್ಮ ತೊಗೊಂಡಿದ್ರಂತಿದ್ದು, ನಾನೇ ಪೇ ಮಾಡ್ತೀನಮ್ಮ ಇದಕ್ಕೆ, ಹಬ್ಬಕ್ಕೆ ಹೇಗಿದ್ರೂ ನಾನು ಕೊಡಿಸ್ಬೇಕಿತ್ತು ಅಂತ ಹೇಳಿಬಿಟ್ಟು ಅಮ್ಮನಿಗೆ ದುಡ್ಡು ಕೊಟ್ಟೆ. ಅಲ್ಲಿ ಅತ್ತೆಗೂ ಅಷ್ಟೇ ಗೌರಿ ಹಬ್ಬಕ್ಕೆ ತೆಗೆಸ್ಕೊಡ್ಬೇಕಿತ್ತು. ನಾನು ತೊಗೊಂಡಿಲ್ಲ ಆನ್ಲೈನಲ್ಲಿ, ಅದಕ್ಕೆ ಅಲ್ಲಿ ಹೋದಾಗ ಕೂಡ ಅವ್ರಿಗೂ ಕ್ಯಾಶ್ ಪೇ ಮಾಡಿಬಿಟ್ವಿ. ನಾನು ಸೀರೆ ಈ ಸರಿ ಹಬ್ಬಕ್ಕೆ ಅಂತ ತೊಗೊಂಡೇ ಇಲ್ಲ, ಲಕ್ಷ್ಮಿ ಹಬ್ಬಕ್ಕೆ ಒಂದು ತೊಗೊಂಡಿದ್ನಲ್ಲ ಅಷ್ಟೇ. ತೊಗೊಳ್ಳೋಣ ಅಂತ ಇದ್ದೀನಿ, ಆವಾಗ ಬೇಕಿದ್ರೆ ಇನ್ನೊಂದು ಸರಿ ಶಾಪ್ ಮಾಡೋಣ ಅಂತ ಅತ್ತೆಗೆ ದುಡ್ಡು ಕೊಟ್ಬಿಟ್ವಿ. ಇದು ಕೋರಾ ಮಸ್ಲಿನ್ ಕ್ಲಾತ್ ನಾನು ತೊಗೊಂಡಿದ್ದೆ ನೋಡಿ, ನನ್ನ ಹತ್ರ ಇದೆ.
ಅಮ್ಮನ ಹತ್ರ ಈ ಥರದ್ದು ಇರಲಿಲ್ಲ ಅಂತ ಹೇಳ್ಬಿಟ್ಟು ಅಮ್ಮ ತೊಗೊಂಡಿದ್ದಾರೆ. ಈಗ ಚೆನ್ನಾಗಿದೆ ಕಲರ್, ಇಷ್ಟ ಆಯಿತು. ಒಂಥರ ಪಾಚಿ ಗ್ರೀನ್, ಅದಕ್ಕೆ ಸಮಥಿಂಗ್ ಡಿಫ್ರೆಂಟ್ ಪಿಂಕ್ ಬಾರ್ಡರು. ಓಕೆ ಸ್ನೇಹಿತರೆ, ನೆನ್ನೆ ಬಂದಿದ್ದು ಇವತ್ತು ಕಂಟಿನ್ಯೂ ಮಾಡಿದೆ. ಸೊ ಇವತ್ತು ನೆಕ್ಸ್ಟ್ ವ್ಲಾಗ್ ನಾನು ಶಾಪಿಂಗ್ ಹೋಗೋಣ ಅಂತ ಇದ್ದೀನಿ. ಅಲ್ಲಿ ಏನೆಲ್ಲ ಸಿಗುತ್ತೆ ನನಗೆ, ಎಲ್ಲೆಲ್ಲ ಹೋಗ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ನೀವಿನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಬರೋದಕ್ಕೆ ಬೆಲ್ ಬಟನ್ ಕ್ಲಿಕ್ ಮಾಡಿ. ಆ್ಯಂಡ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ. ಸಿಗೋಣ ಮುಂದಿನ ವೀಡಿಯೋಲಿ ಸ್ನೇಹಿತರೆ. ಬಾಯ್ ಬಾಯ್.